ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಮೈ ಚಾನಲ್ ಅಂದ್ರೆ ಇನ್ ದೊಡ್ಡ ಚಾನಲ್ ಅಲ್ಲ. ಇವಾಗೇನೋ ಒಂದು ಸ್ಟಾರ್ಟ್ ಮಾಡಿದೀನಿ, ನೋಡೋಣ ಹಿಂಗಾಗತ್ತೆ ಅಂತ. ಇವತ್ತು ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಹೆಸರು ಬೇಳೆ ಪಾಯಸ ನೋಡಿದೆ. ಹೂ ಸ್ಟಾಪ್ಡ್ ಯು? ಈ ಬಿಸಿಲಿಗೆ ತುಂಬಾ ಚೆನ್ನಾಗಿರತ್ತೆ ತಿನ್ನಕ್ಕೆ ಅನ್ಕೊಂಡು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಟ್ರೈ ಮಾಡೋಣ, ಹಿಂಗಾಗತ್ತೆ ನೋಡೋಣ. ಇವಾಗ ಫಸ್ಟು ಏನಪ್ಪಾ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. 1 ಕಪ್ ಅಷ್ಟು ಹೆಸರು ಬೇಳೆ ತಗೋತಿದ್ದೀನಿ. ಓ, ವಿಡಿಯೋನ ಈ ಕಡೆ ತೋರಿಸ್ಬೇಕಲ್ವಾ? ಮೊದಲಿಗೆ ಗ್ಯಾಸ್ ಹಚ್ಬೇಕು. ಹಚ್ಕೊಂಡಿದ್ದೀನಿ. ನಾನು ಎಷ್ಟು ಚೆನ್ನಾಗಿ ವ್ಲಾಗಿಂಗ್ ಮಾಡ್ತಿದ್ದೀನಿ ಅಂದರೆ ಮೊಬೈಲ್ ಇಟ್ಬಿಟ್ಟು ರೆಕಾರ್ಡಿಂಗ್ ಮಾಡೋಕ್ಕೆ ಮರ್ತೋಗಿದ್ದೀನಿ. ಇದು ಆಕ್ಚುಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹೆಸರುಬೇಳೆ, 1 ಕಪ್ ಹೆಸರುಬೇಳೆ, 1-2 ಸ್ಪೂನು ಕಡಲೆಬೇಳೆ ಹಾಕೊಂಡಿದ್ದೀನಿ. ಇದು ನಿಮಗೆ ತೋರಿಸ್ಬೇಕಲ್ವಾ? ಕಷ್ಟ ಕಣಪ್ಪ ವ್ಲಾಗಿಂಗ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದಾಗ್ತಾ ಇದೆ, ಈ ಥರ ರುಬ್ಕೋತಾ ಇದ್ದೀನಿ. ಇದನ್ನ ಸ್ಮೆಲ್ ಚೆನ್ನಾಗಿ ಬರ್ತಿದೆ. ಇದಕ್ಕೆ ಇದು ಎಷ್ಟು ಹಾಕೊಂಡಿದೀವೋ ಅದ್ರ ಡಬಲ್ ಅಷ್ಟು ನೀರು ಹಾಕೊಂಡು ಒಂದು 4-5 ವಿಷಲ್ ಓಡಿಸ್ಬೇಕು. ಫಸ್ಟ್ ಒಂಚೂರು ನೀರು ಹಾಕ್ತೀನಿ. ಇದನ್ನ 4-5 ವಿಷಲ್ ಓಡಿಸ್ಕೊಂಡ್ರೆ ಇದು ರೆಡಿ ಆಗಿರುತ್ತೆ. ಅಷ್ಟೊತ್ತಿಗೆಲ್ಲ ಬೇರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಇಲ್ಲಿ ನಾನೊಂದು ಕಪ್ಪಲ್ಲಿ ಕಾಯಿ ತಗೊಂಡಿದ್ದೀನಿ. ಕಾಯಿ ಈ ಥರ ಕಟ್ ಮಾಡಿಕೊಂಡು ಇದನ್ನ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಳ್ಳೋಣ. ಇದಾಗಿದೆ. ಇವಾಗ ಇದೊಂಚೂರು ಹಾರ್ಲಿ. ಅಷ್ಟೊತ್ತಿಗೆಲ್ಲ ಇಲ್ಲಿ ಕಾಯಿ ಮಾತ್ರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಕಾಯಿನೂ ಆಗಿದೆ. ಈಗ ಬೆಲ್ಲನ ಕರಗಿಸ್ಕೋಬೇಕು. ಸೀನ್ ಏನ್ ಗೊತ್ತಾ, ಇದು ಹಾಲಿನ ಪಾತ್ರೆ ಆಯ್ತಾ. ನೆನ್ನೆ ಹಾಲಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ನೋಡಿ ಯಾವ ತರ ಆಗಿದೆ. ಇದು ಎಷ್ಟೋ ಸಲ ಉಜ್ಜದ ಮೇಲೆ ಈ ತರ ಆಗಿದೆ. ಬೆಲ್ಲ ಹಾಕಿ ಕಾಯಿಸ್ಕೊಳ್ಳೋಣ, ಅಂದ್ರೆ ಪಾಕ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಆ್ಯಕ್ಚುಲಿ ನನಗೆ ಹೊರಗಡೆ ತಿನ್ನೋಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋಕ್ಕೆ ಭಾಳ ಇಷ್ಟ ಆಗುತ್ತೆ. ನಮಗೆ ಏನು ಬೇಕು ಮಾಡ್ಕೋಬೋದು, ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಕ್ಲೀನಾಗಿರತ್ತೆ ಕೂಡ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದೊಂದೇ ಅಲ್ಲ, ದುಡ್ಡು ತುಂಬ ಜಾಸ್ತಿ ಹೊರಗಡೆ ಅಲ್ವಾ? ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಎಷ್ಟು ಜನ ನೋಡ್ತಿರೋ ಗೊತ್ತಿಲ್ಲ ಈ ವಿಡಿಯೋನ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ವ್ಲಾಗ್ ಮಾಡೋದು ಕಷ್ಟ ಇದೆ ಗೈಸ್, ಸೀರಿಯಸ್. ನಾನು ವ್ಲಾಗ್ ಮಾಡೋದು ಈಸಿ ಅಂದ್ಕೊಂಡಿದ್ದೆ, ವಿಡಿಯೋ ಮಾಡೋದು ಕಷ್ಟ ಅಂದ್ಕೊಂಡಿದ್ದೆ. ಆದರೆ ಕಷ್ಟ ಇದೆ. ಈ ಥರ ಆಗಿದೆ. ಇಲ್ಲಿ ಬೆಲ್ಲದ ಪಾಕ ಕೂಡ ಆಗ್ತಾ ಇದೆ. ಫುಲ್ಲು ಕಮ್ಮಿಲಿ ಇಟ್ಕೊಳ್ಳೋಣ, ಯಾಕಂದರೆ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಇದಕ್ಕೆ ಇವಾಗ ಕಾಯಿನ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕಾಯಿನೂ ತೆಕ್ಕೊಂಡು ಹಾಕ್ಕೊಳ್ಳೋಣ. ಸಬ್ಬಕ್ಕಿನ ಈ ಥರ ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಇದನ್ನ ಇದಕ್ಕೆ ಹಾಕೋತೀನಿ. ಪಾಯಸ ಇದು ಕಾಯಿ ಮತ್ತು ಹೆಸರುಬೇಳೆ ಸಬ್ಬಕ್ಕಿ ಹಾಕಿರೋದಾಗಿದೆ. ಬೆಲ್ಲದಲ್ಲಿ ಒಂದ್ಸಲಿ ಕಸ ಇರುತ್ತೆ, ಹಾಗಾಗಿ ಮತ್ತೆ ಇದು ಬೆಲ್ಲ ನಾನು ಮಾಡಿರೋ ಬೆಲ್ಲದ ಪಾಕ ಫುಲ್ ಕರಗಿಲ್ಲ. ಈ ಥರ ಬೇಯ್ತಾ ಇದೆ. ಇದು ಚೆನ್ನಾಗಿ ಕುದ್ದು ಇದೆಲ್ಲ ಏನು ಸಾಬುದಾನ ಎಲ್ಲ ಇದೆಯಲ್ಲ, ಅದು ಟ್ರಾನ್ಸ್ಪರೆಂಟ್ ಕಲರ್, ನಮಗೆಲ್ಲ ಗೊತ್ತಾಗೋಯ್ತು. ಟ್ರಾನ್ಸ್ಪರೆಂಟ್ ಕಲರಿಗೆ ಬರಬೇಕು. ನೋಡೋಣ ಹೆಂಗಾಗತ್ತಂತ. 1 ನಿಮಿಷ ಬಿಟ್ಟು
ಈ ಹಾಲನ್ನ ಎಷ್ಟು ಲೀಟರ್ ಇದೆ ಗೊತ್ತಾ? ಇದು 200 ml ಇದೆ. ಸೊ ಇಲ್ಲಿ ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ. ಹೋಗ್ಬಿಡತ್ತೆ. ನನಗೆ ಬೆಲ್ಲ ತುಂಬ ಇದ್ರೆ ಇಷ್ಟ ಆಗಲ್ಲ, ಮೈಲ್ಡ್ ಆಗಿರ್ಬೇಕು, ಅವಾಗ ನಂಗೆ ಇಷ್ಟ. ಒಬ್ಬೊಬ್ರು ಸ್ವೀಟು ಅಂದ್ರೆ ಮುಖ ಕೊಡ್ದಂಗೆ ಆಗ್ಬಿಡತ್ತದು, ಮತ್ತೆ ತಿನ್ಬೇಕು ಅನ್ನಿಸ್ಬೇಕು ಸ್ವೀಟ್ ತಿಂದ್ರೆ. ನಾನು ಇಲ್ಲಿ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಈ ತರ ಹೆಚ್ಚಿಟ್ಕೊಂಡಿದ್ದೆ. ಇದನ್ನ ತುಪ್ಪದಲ್ಲಿ ಹಾಕುರ್ದು ಇದಕ್ಕೆ ಹಾಕೋಣ. ಆಕ್ಚುಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬೇಕು, ನಮ್ಮ ಮನೇಲಿ ಇಲ್ಲ, ಸೊ ಇದನ್ನ ಹಾಕ್ತಾ ಇದ್ದೀನಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಸ್ವಲ್ಪ ತುಪ್ಪನ ಹಾಕೋತಿದ್ದೀನಿ. ಇದು ತುಪ್ಪ ಕರಗಿದೆ. ಈಗ ಇದಕ್ಕೆ ಕಾಯಿ ಈ ತರ ನೋಡಿ, ಈ ತರ ಚಿಕ್ಕದಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇದನ್ನ ಹಾಕೋತಿದ್ದೀನಿ. ಉರಿ ಕಮ್ಮಿ ಮಾಡಿ ಹಾಕೋಬೇಕು, ಒಂದೊಂದ್ಸಲಿ ಅದು ಬಗ್ಗನ ಚಾನ್ಸಸ್ ಇರುತ್ತೆ. ಇದನ್ನ ಮೆಲ್ಲ ಉರಿಲಿ ಚೆನ್ನಾಗಿ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗತ್ತಿದು ಇದ್ದಂಗೆ ನೋಡಿ, ಈ ಥರ ಕ್ಯಾಮ್ರಾ ಕಾಣ್ತಿದೆ ಅಲ್ಲ, ಈ ಥರ ಕಲರಿಗೆ ಬಂದಮೇಲೆ ಇದನ್ನು ತೆಕ್ಕೋಬೇಕು. ತೆಕ್ಕೊಂಡು ಇದಕ್ಕೆ ಹಾಕೋತೀನಿ. ಇದಾದ್ಮೇಲೆ ಒಂದು ಕುದಿಲಿ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ನೋಡಿ. ನೀವು ಯಾವುದೇ ಸ್ವೀಟ್ ಮಾಡ್ಬೇಕಾದ್ರೇನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಸಾಲ್ಟ್ ಹಾಕ್ತಾ ಇದ್ದೀನಿ, ತುಂಬ ಟೇಸ್ಟ್ನ ಜಾಸ್ತಿ ಮಾಡೋದು. ನೋಡಿ ಈ ಥರ ಪಾಯಸ ರೆಡಿ ಆಗಿದೆ. ಚೆನ್ನಾಗಿದೆ, ಸೀರಿಯಸ್ಲಿ ಚೆನ್ನಾಗಿದೆ. ಅದು ಆ ಕಾಯಿ ರುಬ್ಬಾಕಿರೋ ಫ್ಲೇವರ್ ತುಂಬ ಚೆನ್ನಾಗಿ ಹೊಡಿತಿದೆ ಆ್ಯಕ್ಚುಲಿ. ಆಮೇಲೆ ಆ ಕಾಯಿ ನಾವು ಕಟ್ ಮಾಡಿ ಹಾಕಿದ್ವಲ್ಲ, ಅದ್ರದ್ದು ಆ ಬಾಯಿಗೆ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಆ ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿ ಬರ್ತಿದೆ. ತುಂಬ ಚೆನ್ನಾಗಿದೆ, ನೀವು ಮಸ್ಟ್ ಟ್ರೈ. ಬೇಸಿಗೆಯಲ್ಲಿ ಇದು ಸಖತ್ ತಂಪು ಕೂಡ, ಬಾಡಿಗೆ ಹೆಲ್ತಿ, ಬಾಡಿಗೆ ತುಂಬ ಒಳ್ಳೆಯದು. ಟ್ರೈ ಮಾಡಿ ಹೆಂಗಿದೆ ಅಂತೇಳಿ. ಈಸಿ ಕೂಡ. ಅಯ್ಯೋ, ವಿಡಿಯೋ ಆಫ್ ಮಾಡ್ಬೇಕಲ್ವಾ? ಸರಿ, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಅಷ್ಟೇ.